ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ರಿಸ್ಕೋಮೀಟರ್ ಹೇಗೆ ನಮಗೆ ಸಹಾಯ ಆಗುತ್ತೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಮನ್ಸೂರ್ ಅವರು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಇಕ್ವಿಟಿ ಮತ್ತು ಡೆಟ್ ಸೆಕ್ಯೂರಿಟಿಗಳಲ್ಲಿ ಮಿಕ್ಸ್ ಆಗಿ ಸಿಗ್ತಿದೆ. ಹೀಗಾಗಿ ಇದು ಕನ್ಸರ್ವೇಟಿವ್ ಹೂಡಿಕೆದಾರರಿಗೆ ಸೂಕ್ತ ಆಯ್ಕೆಯಾಗಿದೆ. 2 ವರ್ಷದ ಹಿಂದೆ ಮನ್ಸೂರ್ ಈ ಸ್ಕೀಮ್ನಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದಾಗ ಸ್ಕೀಮ್ನ ರಿಸ್ಕ್ ಲೆವೆಲನ್ನು ಮಾಡರೇಟ್ ಕ್ಯಾಟಗರಿಯಲ್ಲಿ ಕಂಪನಿ ಇಟ್ಟಿತ್ತು. ಆದರೆ ಈಗ ಇದರ ರಿಸ್ಕ್ ಲೆವೆಲ್ ಬದಲಾಗಿ ಮಾಡರೇಟಿಂದ ಮಾಡರೇಟ್ಲಿ ಹೈ ಆಗಿದೆ. ಕಂಪನಿ ಯಾಕೆ ರಿಸ್ಕ್ ಕ್ಯಾಟಗರಿಗಳನ್ನು ಬದಲಿಸ್ತಾ ಇದೆ? ಬದಲಾದಾಗ ಮನ್ಸೂರ್ ತನ್ನ ಇನ್ವೆಸ್ಟ್ಮೆಂಟ್ಗಳನ್ನು ಬದಲಿಸಬೇಕೆ? ಬನ್ನಿ, ನಾವು ಈ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗಳಿಗೆ ಸಂಬಂಧಿಸಿದ ಎಲ್ಲ ರಿಸ್ಕುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ AMCಗಳು ಈ ರಿಸ್ಕೋಮೀಟರನ್ನು ನೀಡುತ್ತವೆ. ಆದರೆ ಮನ್ಸೂರ್ ರೀತಿ ಹಲವು ಹೂಡಿಕೆದಾರರಿಗೆ ರಿಸ್ಕೋಮೀಟರ್ಗಳ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. 2023 ಸೆಪ್ಟೆಂಬರ್ನಲ್ಲಿ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಮಾಡಿದ ಸರ್ವೆಯ ಪ್ರಕಾರ ಸರ್ವೆಗೆ ಒಳಗಾದ 61% ಜನರಿಗೆ ರಿಸ್ಕೋಮೀಟರ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ಗಳಿಗೆ ಒಳಪಟ್ಟಿವೆ. ಇಂತಹ ಪ್ರಕರಣದಲ್ಲಿ ರಿಸ್ಕೋಮೀಟರನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾದ ಸಂಗತಿ. ಇದು ರಿಸ್ಕನ್ನು ಅಳೆಯುತ್ತೆ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಇಕ್ವಿಟಿಗಳು ಅಥವಾ ಡೆಟ್ನಲ್ಲಿ ಮಾಡಿದ ಹೂಡಿಕೆಯ ಅನುಪಾತದಲ್ಲಿ ಬದಲಾವಣೆ ಇದ್ದರೆ ಇದು ರಿಸ್ಕೋಮೀಟರ್ಗೆ ನೇರವಾಗಿ ಪರಿಣಾಮ ಬೀರುತ್ತೆ. ಆದರೆ ಪ್ರತಿ ಬಾರಿಯೂ ರಿಸ್ಕ್ ಕ್ಯಾಟಗರಿಗಳನ್ನು ಬದಲಿಸುವ ಅಗತ್ಯ ಇರುತ್ತೆ. ಆದರೆ ಗಮನಾರ್ಹ ಬದಲಾವಣೆಗಳನ್ನು ಮಾಡಿದರೆ ನಿಮ್ಮ ರಿಸ್ಕ್ ಲೆವೆಲ್ಗಳನ್ನು ಹೆಚ್ಚಬಹುದು ಅಥವಾ ಕಡಿಮೆಯೂ ಆಗಬಹುದು. ರಿಸ್ಕೋಮೀಟರ್ ಬದಲಾದಾಗ ನಿಮ್ಮ ರಿಟರ್ನ್ಸ್ ಕೂಡ ಏರಬಹುದು ಅಥವಾ ಕುಸಿಯಬಹುದು ಕೂಡ. ಈಗ ರಿಸ್ಕೋಮೀಟರ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ನೋಡಿ, ಎಲ್ಲ ಮ್ಯೂಚುವಲ್ ಫಂಡ್ ಸ್ಕೀಮ್ ಡಾಕ್ಯುಮೆಂಟ್ಗಳಲ್ಲಿ ರಿಸ್ಕೋಮೀಟರನ್ನು ತೋರಿಸುವುದು ಕಡ್ಡಾಯವಾಗಿದೆ. ಸ್ಕೀಮ್ಗೆ ಸಂಬಂಧಿಸಿದ ಎಲ್ಲ ರಿಸ್ಕುಗಳ ಬಗ್ಗೆ ಇನ್ವೆಸ್ಟರ್ಗೆ ತಿಳಿದಿರಲಿ ಎಂಬ ಕಾರಣಕ್ಕೆ ಇದನ್ನು ಮಾಡಲಾಗುತ್ತೆ. ಈ ಕಾಗದ ಪತ್ರ ನಿಮಗೆ ಒಂದು ಮುನ್ನೋಟವನ್ನು ನೀಡುತ್ತೆ. ಇದರಲ್ಲಿ 6 ರಿಸ್ಕ್ ಲೆವೆಲ್ಗಳು ಇರ್ತವೆ. ಅತಿ ಕಡಿಮೆ ರಿಸ್ಕ್ನಿಂದ ಅತಿ ಅಧಿಕವಾದ ರಿಸ್ಕ್ವರೆಗಿನ ಲೆವೆಲ್ ಇದರಲ್ಲಿ ಇರುತ್ತೆ. ಹಾಗಾದರೆ ಈ ಲೆವೆಲ್ಗಳು ಏನೆಲ್ಲ ಹೇಳ್ತವೆ ಆ ಬಗ್ಗೆ ನೋಡೋಣ. ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಬರುವ ಮ್ಯೂಚುವಲ್ ಫಂಡ್ ಅತಿ ಕಡಿಮೆ ರಿಸ್ಕ್ ಇರುವಂತಹ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಯನ್ನು ಮಾಡಿರುತ್ತೆ. ಇನ್ವೆಸ್ಟ್ಮೆಂಟ್ಗಳ ಮೇಲೆ ಯಾವುದೇ ರಿಸ್ಕ್ಗಳನ್ನು ತೆಗೆದುಕೊಳ್ಳದ ಹೂಡಿಕೆದಾರರಿಗೆ ಈ ಫಂಡ್ಗಳು ಸೂಕ್ತವಾಗಿವೆ. ಸಾಮಾನ್ಯವಾಗಿ ಈ ಫಂಡ್ಗಳು ಅತಿ ಕಡಿಮೆ ರಿಟರ್ನ್ಸ್ ಕೊಡ್ತಾ ಇರ್ತವೆ ಮತ್ತು ಓವರ್ನೈಟ್ ಮತ್ತು ಆರ್ಬಿಟ್ರೇಜ್ ಫಂಡ್ಗಳು ಇದರಲ್ಲಿ ಇರುತ್ತವೆ. ಲೋ ಇಂದ ಮಾಡರೇಟ್ ರಿಸ್ಕ್ ಇರುವಂತಹ ಫಂಡ್ಗಳು ಮಧ್ಯಮದಿಂದ ದೀರ್ಘಕಾಲೀನ ಹೂಡಿಕೆಯ ಅವಧಿಯ ಗುರಿಯನ್ನು ಇಟ್ಕೊಂಡಿರುವ ಮತ್ತು ಸ್ವಲ್ಪ ರಿಸ್ಕನ್ನು ತೆಗೆದುಕೊಂಡರೂ ಕೂಡ ಪರವಾಗಿಲ್ಲ ಎಂಬ ಹೂಡಿಕೆದಾರರಿಗೆ ಇದು ಸೂಕ್ತ. ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ಗಳು ಈ ಕ್ಯಾಟಗರಿಯಲ್ಲಿ ಬರ್ತವೆ. ಇನ್ನು ಉತ್ತಮವಾದ ರಿಟರ್ನ್ಸನ್ನು ಪಡೆಯೋದಕ್ಕೆ ಮಾಡರೇಟ್ ರಿಸ್ಕ್ಗಳನ್ನು ತೆಗೆದುಕೊಳ್ಳಬಹುದಾದ ಹೂಡಿಕೆದಾರರಿಗೆ ಮಾಡರೇಟ್ ರಿಸ್ಕ್ ಇರುವಂತಹ ಫಂಡ್ಗಳು ಸೂಕ್ತ. ಅತ್ಯಂತ ಡೈನಾಮಿಕ್ ಬಾಂಡ್ ಫಂಡ್ಗಳು ಈ ಕ್ಯಾಟಗರಿಯಲ್ಲಿ ಬರ್ತವೆ. ಇನ್ನು ಮಾಡರೇಟ್ಲಿ ಹೈ ರಿಸ್ಕ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಲೆವೆಲ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಹೆಚ್ಚು ರಿಟರ್ನ್ ಗಳಿಸೋದಕ್ಕೆ ಮಾರ್ಕೆಟ್ ಏರಿಳಿತಗಳನ್ನು ತಡೆದುಕೊಳ್ಳುವವರಿಗೆ ಈ ಫಂಡ್ಗಳು ಸೂಕ್ತ ಆಗ್ತವೆ. ಹೈ ರಿಸ್ಕ್ ಕ್ಯಾಟಗರಿಯಲ್ಲಿನ ಫಂಡ್ಗಳು ಸಾಮಾನ್ಯವಾಗಿ ಇಕ್ವಿಟಿಗಳು ಅಥವಾ ಸ್ಟಾಕ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಹೆಚ್ಚು ರಿಟರ್ನ್ಸನ್ನು ಪಡೆಯೋದಕ್ಕೆ, ಹೆಚ್ಚು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ನೀವು ಬಯಸಿದರೆ ಈ ಫಂಡ್ಗಳು ನಿಮಗೆ ಸೂಕ್ತ ಆಗಿರ್ತವೆ. ವೆರಿ ಹೈ ರಿಸ್ಕ್ ಕ್ಯಾಟಗರಿ ಫಂಡ್ಗಳು ಅತ್ಯಂತ ರಿಸ್ಕಿ ಆಗಿರ್ತವೆ. ಯಾಕೆಂದರೆ ಈ ಫಂಡ್ಗಳು ಅತ್ಯಂತ ಏರಿಳಿತ ಕಾಣುವ ಸ್ಟಾಕುಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ ಅಥವಾ ಅಂತಾರಾಷ್ಟ್ರೀಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಹೆಚ್ಚು ರಿಸ್ಕ್, ಹೆಚ್ಚು ರಿಟರ್ನ್ಸ್ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟವರಿಗೆ ಇದು ಸೂಕ್ತವಾಗಿದೆ. ಮಾರ್ಕೆಟ್ ರೆಗ್ಯುಲೇಟರಿ ಸೆಬಿ ಪ್ರಕಾರ ರಿಸ್ಕೋಮೀಟರ್ನಲ್ಲಿ ಯಾವುದೇ ಬದಲಾವಣೆ ಆದರೆ ತಮ್ಮ ವೆಬ್ಸೈಟ್ ಅಥವಾ ನ್ಯೂಸ್ ಪೇಪರ್, SMS ಅಥವಾ ಇಮೇಲಲ್ಲಿ ಹೂಡಿಕೆದಾರರಿಗೆ ಮ್ಯೂಚುವಲ್ ಫಂಡ್ ಹೌಸ್ಗಳು ಮಾಹಿತಿಯನ್ನು ನೀಡಬೇಕು. ಇನ್ನು ಮ್ಯೂಚುವಲ್ ಫಂಡ್ಗಳ ಪ್ರತಿ ವಿಭಾಗವು ವಿಭಿನ್ನ ರಿಸ್ಕುಗಳ ವಿಧಗಳನ್ನು ಹೊಂದಿರ್ತದೆ. ಉದಾಹರಣೆಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಷೇರು ಮಾರ್ಕೆಟ್ಗಳಲ್ಲಿ ಹೂಡಿಕೆಯನ್ನು ಮಾಡೋದರಿಂದ ಅತ್ಯಂತ ರಿಸ್ಕಿ ಅಂತ ಪರಿಗಣಿಸಲ್ಪಟ್ಟಿವೆ. ಅದೇ ರೀತಿ ಡೆಟ್ ಮ್ಯೂಚುವಲ್ ಫಂಡ್ಗಳು ರಿಸ್ಕ್ ಮತ್ತು ರಿಟರ್ನ್ಸ್ ವಿಷಯದಲ್ಲಿ ಕಡಿಮೆ ಪ್ರಮಾಣವನ್ನು ಹೊಂದಿರ್ತವೆ. ಯಾವ ಡೆಟ್ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಆಧರಿಸಿ ಸ್ಕೀಮ್ನಿಂದ ಸ್ಕೀಮ್ಗೆ ರಿಸ್ಕ್ ವ್ಯತ್ಯಾಸ ಆಗುತ್ತೆ. ಮಾರ್ಕೆಟ್ನಲ್ಲಿ ಏರಿಳಿತ ಆದರೆ ಇಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ಗಳ ಮೇಲೆ ಪರಿಣಾಮ ಆಗುತ್ತೆ. ಇನ್ನೊಂದು ಕಡೆ ಹೂಡಿಕೆ ಮಾಡಿರುವ ಸ್ಕೀಮ್ನ ಬಡ್ಡಿ ದರದಲ್ಲಿ ಆಗುವ ಬದಲಾವಣೆಯಿಂದ ಅಥವಾ ಬಾಂಡ್ ವಿತರಿಸಿದ ಕಂಪನಿಯ ಹಣಕಾಸು ಸ್ಥಿತಿಯಿಂದ ಡೆಟ್ ಸೆಕ್ಯೂರಿಟಿಗಳ ಮೇಲೆ ಪರಿಣಾಮವೂ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಒಟ್ಟಾರೆ ರಿಟರ್ನ್ಸ್ ಮೇಲೆ ಹಣದುಬ್ಬರ ಪರಿಣಾಮ ಬೀರುತ್ತೆ. ಇನ್ನು ರಿಸ್ಕೋಮೀಟರ್ನ ಪ್ರತಿ ಹೂಡಿಕೆದಾರರು ನೋಡಿಕೊಂಡಿರಬೇಕು. ಅದರಲ್ಲೂ ಕೂಡ ರಿಸ್ಕ್ ಲೆವೆಲ್ಗೆ ಯಾವುದೇ ಬದಲಾವಣೆ ಮಾಡಿದರೆ ಅದನ್ನು ಹೆಚ್ಚು ಗಮನ ಇಟ್ಟು ನೋಡಬೇಕು ಅಂತ ಹಣಕಾಸು ಪರಿಣಿತರು ಹೇಳ್ತಾ ಇದ್ದಾರೆ. ಸಂಬಂಧಿಸಿದ ರಿಸ್ಕ್ಗಳಿಗೆ ಸಂಬಂಧ ಇಲ್ಲದೆ ಯಾವುದೇ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡೋದರಿಂದ ನಿಮ್ಮ ರಿಟರ್ನ್ಸ್ ಮೇಲೆ ಅಡ್ಡ ಪರಿಣಾಮವೂ ಕೂಡ ಉಂಟಾಗುತ್ತೆ.
ಇದೇ ರೀತಿ ಸ್ಕೀಮ್ನ ರಿಸ್ಕ್ ಪ್ರೊಫೈಲ್ನಲ್ಲಿ ಆದ ಬದಲಾವಣೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಮಾರ್ಕೆಟ್ನಲ್ಲಿನ ಏರಿಳಿತಗಳಿಗೆ ಸಿಕ್ಕಿಕೊಳ್ತೀರಿ. ಇದು ನಿಮ್ಮ ರಿಟರ್ನ್ಸ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇನ್ವೆಸ್ಟೋಗ್ರಫಿ ಸಂಸ್ಥಾಪಕಿ ಶ್ವೇತಾ ಜೈನ್ ಅವರು ಹೇಳುವಂತೆ ಸ್ಕೀಮ್ನ ಪೋರ್ಟ್ಫೋಲಿಯೋದಲ್ಲಿ ಮಾಡಿದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ಕೀಮ್ನ ರಿಸ್ಕೋಮೀಟರ್ನ ಪ್ರತಿ ಹೂಡಿಕೆದಾರರು ಚೆಕ್ ಮಾಡ್ತಾ ಇರಬೇಕು. ಹೂಡಿಕೆದಾರರ ರಿಸ್ಕನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಈ ಬದಲಾವಣೆಗಳು ಹೊಂದಿಕೊಳ್ತಿಲ್ಲ ಅಂತಾದರೆ ಆ ಫಂಡನ್ನು ಕೈಬಿಡುವ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಹುದಾಗಿದೆ. ಹೂಡಿಕೆ ಮಾಡೋದಕ್ಕೂ ಮೊದಲು ಸ್ಕೀಮ್ನ ರಿಸ್ಕೋಮೀಟರ್ನ ಚೆಕ್ ಮಾಡಿ. ಇದು ನಿಮ್ಮ ಆದ್ಯತೆಯಾಗಿರಬೇಕು. ಆದರೆ ರಿಸ್ಕೋಮೀಟರ್ನಲ್ಲಿ ಯಾವುದೇ ಸಣ್ಣ ಬದಲಾವಣೆ ಆದರೂ ನೀವು ನಿಮ್ಮ ಹೂಡಿಕೆಯನ್ನು ಬದಲಾಯಿಸಬೇಕು ಅಂತೇನಿಲ್ಲ. ಸ್ಕೀಮನ್ನು ಮಾನಿಟರ್ ಮಾಡೋದಕ್ಕೆ ಈ ರಿಸ್ಕೋಮೀಟರ್ಗಳು ಸಹಾಯ ಮಾಡಬಹುದು. ರಿಸ್ಕೋಮೀಟರ್ಗಿಂತ ಹೆಚ್ಚಾಗಿ ತಮ್ಮ ಹೂಡಿಕೆ ಉದ್ದೇಶ ಮತ್ತು ಅವಧಿಯ ಬಗ್ಗೆ ಹೂಡಿಕೆದಾರರಿಗೆ ಸ್ಪಷ್ಟತೆ ಇರಬೇಕು. ನೀವು ದೀರ್ಘಕಾಲಕ್ಕೆ ಹೂಡಿಕೆಯನ್ನು ಮಾಡ್ತಾ ಇದ್ದರೆ ರಿಸ್ಕೋಮೀಟರ್ನಲ್ಲಿ ಆಗುವ ಬದಲಾವಣೆಯ ಮೇಲೆ ತುಂಬಾ ಪರಿಣಾಮ ಬೀರೋದಿಲ್ಲ. ಆದರೆ ಅಲ್ಪಾವಧಿಗೆ ಹೂಡಿಕೆಯನ್ನು ಮಾಡ್ತಾ ಇದ್ದರೆ ಮತ್ತು ಕಂಪನಿಯ ರಿಸ್ಕ್ ಪ್ರೊಫೈಲ್ನಲ್ಲಿ ಬದಲಾವಣೆ ಇದ್ದರೆ ನಿಮ್ಮ ಹೂಡಿಕೆಯ ಮೇಲೆ ಅದರಿಂದ ಆಗುವ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಣಕಾಸು ಸಲಹೆಗಾರರ ಸಲಹೆಯನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.